ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ, ಕರ್ನಾಟಕಕ್ಕೆ ಜೈ ಕರ್ನಾಟಕ. ಓಹೋ ನಮಸ್ಕಾರ ಕರ್ನಾಟಕ, ಎಲ್ಲ ಹೆಂಗಿದ್ದೀರಪ್ಪ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೊಮ್ಮೆ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮಗೆ ಇನ್ನೊಂದು ಹೊಸ ಜಾಗಕ್ಕೆ ಕರ್ಕೊ ಹೋಗ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಾನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಟರ್ಮಿನಲ್ 2 ಹತ್ರ ಇದ್ದೀನಿ. ನಾನು ಇವಾಗ ಬಸ್ ಹತ್ಬೇಕು, ಟರ್ಮಿನಲ್ 3ಗೆ ಹೋಗ್ಬೇಕು. ಇವಾಗ ನಾನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ನಾನೀಗ ಟರ್ಮಿನಲ್ 2 ಅಲ್ಲಿ ಇದ್ದೀನಿ. ಆ ಜಾಗಕ್ಕೆ ಹೋಗ್ಬೇಕು ಅಂದರೆ ನಾನು ಆ ಬಸ್ ಹತ್ಬೇಕು ಅಂದರೆ ಟರ್ಮಿನಲ್ 3ಗೆ ಹೋಗ್ಬೇಕು. ಆ ಜಾಗನ ನೋಡೋಣ. ಒಂದು ಇಂಟ್ರೆಸ್ಟಿಂಗ್ ಟಾಸ್ಕ್ ನ ತಗೊಂಡು ಹೋಗೋಣ. ಯಾವ ತರ ಟಾಸ್ಕ್ ಅಂತ ಅಂದ್ರೆ KSRTC ಬಸ್ ಡ್ರೈವರ್ಸ್ ನ ಅವ್ರ ಕಷ್ಟಗಳನ್ನ ಕೇಳ್ಕೊಂತ ಹೋಗೋಣ. ಯಾವ ತರ ಅಂತ ಅಂದ್ರೆ ಅವ್ರಿಗೆ ಜರ್ನಿ ಮಾಡ್ತಾರಲ್ವ, ಅಂದ್ರೆ ಒಂದು 10 to 12 ಅವರ್ಸ್ ಆ ತರ ಅವ್ರು ಜರ್ನಿ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಅದೇ ರೀತಿಲಿ ಅವ್ರ ಡೇ ಜರ್ನಿ ಬೆಸ್ಟಾ ಅಥವಾ ನೈಟ್ ಜರ್ನಿ ಬೆಸ್ಟಾ, ಮತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಅವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ನಾವು ನಮ್ಮ ಕರ್ನಾಟಕ ಬಾವುಟವನ್ನ ಅವ್ರ ಕೈಲಿ ಆರ್ಸೋಣ. ಅವಾಗೆ 1-2 ಅವರಿಂದನೂ ಟ್ರಾಫಿಕ್ ಅಲ್ಲಿ ತಗೊಳಕೋಗ್ಬಿಟ್ಟಿದ್ವಿ. ಏನು ಎತ್ತ ಅಂತ ನೋಡಿದ್ರೆ ಇಲ್ಲಿ ಒಂದು ಲಾರಿ ದಬಾಕೊಂಡ್ಬಿಟ್ಟಿದೆ. ನೋಡಿ ಇಲ್ಲಿ ಎಷ್ಟು ಅಪ್ಪ, ಯಾವ ರೇಂಜ್ ದಬಾಕೊಂಡಿದೆ, ಯಾವ ರೇಂಜ್ ದಬಾಕೊಂಡಿದೆ ನೋಡಿ ಲಾರಿ. ಟೈಮ್ ನೋಡಿ 1:15 ಆಗಿದೆ. ನೇತ್ರಾವತಿ ನದಿ ಹತ್ರ ಇದ್ದೀನಿ. ಇಲ್ಲೇ ಸ್ಟೇ ಆಗ್ತಾ ಇದ್ದೀನಿ ಇವತ್ತು. ಎಸ್ ನಮಸ್ಕಾರ. ತಿರ್ಗಾ ನೆನ್ನೆ ನಾನು ಬಸ್ ಹತ್ತದ್ನಲ್ಲ, ಅದೇ ಇವತ್ತು ಮಾರನೇ ದಿನ. ಅಂದರೆ ನೆನ್ನೆ ನೈಟು ನಾನು ಬಸ್ ಹತ್ತದೆ, ನೆನ್ನೆ ಫುಲ್ ಟ್ರಾವೆಲ್ ಮಾಡಿದೆ. ಅದೇ ರೀತಿಲಿ ಇವತ್ತು ನೆಕ್ಸ್ಟ್ ಡೇ, ಓಕೆನಾ? ಆಮೇಲೆ ಇವತ್ತು ನಾನು ನೋಡಿ ಇಲ್ಲಿ ಎಲ್ಲಿದ್ದೀನಿ ಅಂತ ಅಂದರೆ ನೆಕ್ಸ್ಟು ಬಿಸ್ಲೆಘಾಟ್ಗೆ ಹೋಗೋ ರೂಟಲ್ಲಿದ್ದೀನಿ. ಅದೇ ರೀತಿಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಪ್ರಶಾಂತವಾಗಿದೆ ಅಂತ ಅಂದರೆ ಇಲ್ಲಿ ಜಾಗ, ಇಲ್ಲಿರೋಂಥ ನೇಚರು ಯಾವ ಥರ ನಾವು ಗುರು ಏನು ನೇಚರ್ ಅಂತ ಹೇಳ್ತಾ ಇದ್ದೀರಾ ಇಲ್ಲಿ ನೋಡಿ ನೀವು, ಸಖತ್ತಾಗಿದೆ. ಮತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ಲು ಗ್ರೀನರಿ ಅಂದರೆ ಗ್ರೀನರಿ, ಫುಲ್ಲು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಫುಲ್ ಅಂದರೆ ಫುಲ್ ಫಾಗಿ ಫುಲ್ ರೈನಿ ಆಗಿದೆ. ಮತ್ತೆ ಇಲ್ಲಿ ನೋಡಿ ಇಲ್ಲಿ ಬೆಳಗ್ಗೆಯಿಂದ ಸುಮಾರು ಒಂದು 2 to 3 ಅವರ್ ಬರೇ ಮಳೆ ಹುಯ್ದಿದೆ. ಅದೇ ರೀತಿಲಿ ಯಾವುದೋ ಜಲಪಾತ ಕೂಡ ಹರಿತಾ ಇದೆ ನೋಡಿ ಇಲ್ಲಿ. ಇನ್ನೂ ಒಂದು ಬೇಜಾರಾಯಿತು ಅಂತ ಅಂದರೆ ನನಗೆ ನೆನ್ನೆ ನೈಟು ನಾನು ನಿಮಗೆ ಒಂದು ಹಿಂದ್ಗಡೆ ಫ್ಲಾಶ್ ಬ್ಯಾಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ, ಓಕೆನಾ? KSRTC ಬಸ್ ನಾವು ನಮ್ಮ ಕರ್ನಾಟಕ ಬಾವುಟವನ್ನ ಅವ್ರ ಕೈಲಿ ಆರ್ಸೋಣ. ಏನಂತ ಅಂದ್ರೆ ನಾನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಬರ್ತೀನಿ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಟರ್ಮಿನಲ್ 3 ಹತ್ರ. ನಾನು ಏನಂತ ಅಂದ್ರೆ ಎಲ್ಲರಿಗೂ ಒಂದು ಹೇಳ್ತೀನಿ, ಒಂದು ಸ್ಟೇಟ್ಮೆಂಟ್ ಏನಂತ ಕೊಡ್ತೀನಿ ಅಂತ ಅಂದ್ರೆ ನಮ್ಮ ಕರ್ನಾಟಕ KSRTC ಬಸ್ ಡ್ರೈವರ್ಸ್ ಕೈಲಿ ಬಾವುಟವನ್ನ ಆರಿಸ್ತೀನಿ ಅಂತ. ಅದೇ ರೀತಿಲಿ ಏನಾಯ್ತು ಅಂತ ಅಂದ್ರೆ ನನಗೆ ಅಲ್ಲಿ ಯಾರು ಕೂಡ ಗುರು ರೆಸ್ಪಾನ್ಸ್ ಮಾಡಿಲ್ಲ. ಸಖತ್ ಅಂದ್ರೆ ಸಖತ್ ಬೇಜಾರಾಯ್ತು. ಒಂಥರ ಹೆಂಗಾಯ್ತು ಅಂತ ಅಂದ್ರೆ ನಮ್ಮ ರಾಜ್ಯದ ಬಾವುಟವನ್ನು ಆರ್ಸಕ್ಕೆ ನಮ್ಮ ರಾಜ್ಯದ ಕರ್ನಾಟಕ KSRTC ಬಸ್ ಡ್ರೈವರ್ಸ್ಗಳು ಮುಜುಗರ ಪಟ್ಕೋತಾ ಇದ್ರು. ನಮ್ಮ ರಾಜ್ಯದ ಬಾವುಟ ಆರ್ಸಕ್ಕೆ ಯಾಕೆ ಇಷ್ಟೊಂದು ಹಿಂಜರಿತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗಿಲ್ಲ. ಮತ್ತೆ ಇದಕ್ಕೆಲ್ಲ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ದಯವಿಟ್ಟು ಇದಕ್ಕೊಂದು ಉತ್ತರ ಕೊಡ್ಲೇಬೇಕು. ಯಾಕಂತ ಅಂದ್ರೆ ನಮ್ಮ ರಾಜ್ಯದ ಬಾವುಟ ಆರ್ಸಕ್ಕೆ ಏನು ಗುರು ಇವರಿಗೆ, ಇನ್ನೊಂದು ಈ ಪ್ರಶ್ನೆ ನನ್ನಲ್ಲಿ ಇದು ಉಂಟಾಗ್ಬಿಟ್ಟಿದೆ. ಇದನ್ನ ನಾನು ನಿವಾರಿಸಲೇಬೇಕು ಅನ್ನೋ ಧರ್ಮಸ್ಥಳ ಹೇಳ್ಕೊಂಡೆ. ಧರ್ಮಸ್ಥಳದಿಂದ ಕುಕ್ಕೆಗೆ ಬಂದು ಒಂದಿನ ಸ್ಟೇ ಆಗಿದೆ, ಓಕೆನಾ? ಕುಕ್ಕೆಯಲ್ಲಿ ಸ್ಟೇ ಆಗಿ ಇವತ್ತು ನಾನು ಹೋಗ್ತಾ ಇರೋವಂಥ ಆಟೋ ಇದು. ನಾನು ಇವತ್ತು ಆಟೋನ ರೆಂಟ್ ತಗೊಂಡಿದ್ದೀನಿ. ಆಟೋಗೆ ರೆಂಟ್ ಪೇ ಮಾಡಿಕೊಂಡು ನಾನು ಬಿಸ್ಲೆಘಾಟ್ಗೆ ಹೋಗ್ತಾ ಇದ್ದೀನಿ. ಯಾಕಂತ ಅಂದರೆ ಇಲ್ಲಿ ಯಾವುದೇ ಥರ ಬಸ್ ಓಡಾಡುತ್ತೆ, ಆದರೆ ಆ ಕಡೆಯಿಂದ ಡ್ರಾಪ್ ಬರಲ್ಲ. ಹಿಚ್ಹೈಕಿಂಗ್ ಮಾಡೋಣ ಅಂದರೆ ಜಾಸ್ತಿ ಟೂರಿಸ್ಟ್ಗಳು ಇಲ್ಲ, ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ಟೂರಿಸ್ಟ್ಗಳಿಲ್ಲ. ಅದ್ರ ಜೊತೆಗೆ ಬಸ್ಸು ಹೋಗೋದಿಲ್ಲ, ಯಾಕಂದರೆ ಈ ಕಡೆಯಿಂದ ಹೋಗುತ್ತೆ, ಆ ಕಡೆಯಿಂದ ಬರೋದಿಲ್ಲ. ಅದ್ರ ಜೊತೆಗೆ ಪಿಕಪ್ ಗಾಡಿಗಳು ಅಂದರೆ ಜಿಪ್ಸಿ, ಟಾಟಾ ಸುಮಾ ಅಂತ ಏನೇನೋ ಬರುತ್ತಲ್ಲ ಗಾಡಿಗಳು, ಆ ಗಾಡಿಗಳು ಯಾವುದೂ ಇಲ್ಲ. ಅದಕ್ಕೆ ನಾನು ಆಟೋನ ರೆಂಟ್ ತೊಗೊಂಡು ಇವತ್ತು ಬಿಲೋ ಒಂದು ಗುಡ್ ಬಜೆಟಲ್ಲಿ ಇದೆ, ಆ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಅದ್ಭುತ. ಮನೇಲಿ ಕುತ್ಕೊಂಡು TV ನೋಡಕ್ ಬಂದು, ಮೊಬೈಲ್ ನೋಡಕ್ ಬಂದು ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ನಮ್ಮ ಲೈಫ್ ಇರೋ ತನಕ ಈ ತರ ಜಾಗಗಳನ್ನ ನೋಡ್ತಾ ಇರ್ಬೇಕು. ನೇಚರ್ನ ಅಸ್ಯೂಮ್ ಮಾಡ್ಬೇಕು, ಅಂದ್ರೆ ಅನುಭವಿಸ್ಬೇಕು, ಹಾಳು ಮಾಡಕ್ ಹೋಗ್ಬಾರ್ದು ಯಾವತ್ತೂ ಅಷ್ಟೇ.
ನೋಡಿ ಮನೇಲಿರೋ ಬಂದು ಈ ತರ ಜಾಗಗಳು ಬಂದು ತುಂಬಾ ಅಂದ್ರೆ ತುಂಬಾ ಖುಷಿ ಪಡಿ. ಇನ್ನೊಂದು ವಿಚಾರ ಏನಂತ ಅಂದ್ರೆ ಒಂದ್ 2 ವರ್ಷದ ಮುಂಚೆ ಈ ಸ್ಪಾಟ್ ಅಲ್ಲಿ ಒಂದ್ 2 ವರ್ಷದ ಮುಂಚೆ ಏನಾಗಿತ್ತು ಅಂತ ಅಂದ್ರೆ ಒಂದಿಬ್ರು ಬೈಕಲ್ಲಿ ಬರ್ತಾ ಇರ್ತಾರೆ. ಅದೇ ರೀತಿಲಿ ಇದು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಬೈಕಲ್ಲಿ ಬರುವಂತ ಸಮಯದಲ್ಲಿ ಆ ಜಾಗದಲ್ಲಿ ಆನೆ ನಿಂತಿರುತ್ತೆ. ಆ ಆನೆ ನಿಂತಿದ್ರು ಕೂಡ ಬೈಕರ್ಸ್ ಏನ್ ಮಾಡ್ತಾರೆ, ಆ ಆನೆ ನೋಡಿದ್ರು ನಾವು ಆನೆನ ಸೈಡ್ಗೆ ಹಾಕಿ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಅದ್ರ ಸ್ಪೀಡಾಗಿ ಹೋಗ್ತಾರೆ. ಆದ್ರೆ ಆನೆ ಕೋಪ ಬಂದು ಏನ್ ಮಾಡ್ತಾರೆ, ಆ ಸಮಯದಲ್ಲಿ ಆನೆ ಕಾಲ್ ಸಂದಿಲಿ ನುಗ್ಸಕ್ಕೆ ಗಾಡಿನ ಟ್ರೈ ಮಾಡ್ತಾರೆ ಯಾರು ಇಲ್ಲಿ ಬಂದಂತ ಪ್ರವಾಸಿಗಾರರು. ಆದ್ರೆ ಆನೆ ಕಾಲ್ ಸಂದಿ ಹೋಗುವಂತ ಸಮಯದಲ್ಲಿ ಒಬ್ರು ಆ ಕಾಲ್ ಸಂದಿ ಹೋಗಿ ಬೀಳ್ತಾರೆ, ಇನ್ನೊಬ್ರು ಸ್ಪಾಟ್ ಔಟ್ ಆಯ್ತಾರೆ. ಅದಕ್ಕೆ ಘಾಟ್ ಸೆಕ್ಷನ್ ಏರಿಯಾದಲ್ಲಿ ನೀವು ಬರುವಂತ ಸಮಯದಲ್ಲಿ ಸ್ಪೀಡ್ ಲಿಮಿಟ್ನ ಅತಿ ಕಡಿಮೆಯಾಗಿ ಬಳಸೋದ್ರಿಂದ ತುಂಬಾ ಅಂದ್ರೆ ತುಂಬಾ ನಮ್ಮ ಸೇಫ್ಟಿ ಇರುತ್ತೆ. ಮುಂದೆ ಬರ್ತಾ ಇದೆ, ಅದ್ರ ಜೊತೆಗೆ ಒಂದು ದೇವಸ್ಥಾನ ಕೂಡ ಇದೆ ಇಲ್ಲಿಂದ ಶ್ರೀಗಡಿ ಚಾಮುಂಡೇಶ್ವರಿ ಅಂತ. ಇದು ಏನಂದರೆ ಯೂಟ್ಯೂಬಲ್ಲಿ ನನ್ನೊಂದು ಇನ್ಸ್ಟಾ ಪೇಜ್ ಐತೆ, ಓಕೆನಾ? ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊ, BC ದ ವರ್ಲ್ಡ್ ಎಕ್ಸ್ಪ್ಲೋರರ್ ಅಂತ. ನನ್ನೊಂದು ಯೂಟ್ಯೂಬಲ್ಲಿ ಒಂದು ಚಾನಲ್ ಐತೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಏನು ಗಮನಿಸ್ತಿದ್ದೀರಾ ನೀವು, ಆ ಬೆಟ್ಟದ ಮೇಲ್ಗಡೆಯಿಂದ ನೀರು ಹರಿತಾ ಇತ್ತು ಮೊದಲು. ಯಾವ ಥರ ಅಂತಂದರೆ ಸಣ್ಣ ಪ್ರಮಾಣದಲ್ಲಿ ನೀರು ಹರಿತಾ ಇತ್ತು. 1-2 ವರ್ಷದ ಮುಂಚೆ ಇಲ್ಲಿ ಜಲಸ್ಫೋಟ ಆಯಿತು. ಅಂದರೆ ಜಲಸ್ಫೋಟ ಆದಾಗ ಈ ಥರ ಆಗೋಯ್ತು. ಒಂದು ಸಣ್ಣದಾಗಿ ಹರಿತಾ ಇದ್ದಂಥ ನೀರು ಇವತ್ತು ಇಷ್ಟು ದೊಡ್ಡ ಮಟ್ಟವಾಗಿ ಹರಿಯೋಕ್ಕೆ ದಾರಿಯಾಗಿದೆ. ಕುಕ್ಕೆಯಿಂದ ಬರುವಂಥ ದಾರಿ ಇದು, ಹಾಸನಿಂದ ಬರುವಂಥ ದಾರಿ. ಇಲ್ಲಿಂದ 2 ಕಿಲೋಮೀಟ್ರ್ ಮುಂದೆ ಹೋದರೆ ಬಿಸ್ಲೆ ಅಂತ ಒಂದು ಊರು ಬರುತ್ತೆ, ಅದು ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಎಸ್, ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಬಿಸ್ಲೆ ಘಾಟ್. ಕರ್ನಾಟಕ ಅರಣ್ಯ ಇಲಾಖೆ, ಯಸಳೂರು ವಲಯ, ಹಾಸನ ವಿಭಾಗ. ಅಂದರೆ ಇದು ಹಾಸನ ವಿಭಾಗಕ್ಕೆ ಸೇರ್ಕೊಳ್ಳುತ್ತೆ ಅನ್ನೋದೊಂದಿದು. ಎಸ್, ಎಂಟ್ರಿ ಆಗಿದ್ದೀನಿ ಬಿಸ್ಲೆ ಘಾಟ್ಗೆ. 20 ರೂಪಾಯಿ ಪರ್ ಹೆಡ್ಗೆ, ಅಂದರೆ ಅಡಲ್ಟ್ಸ್ಗೆ 20 ರೂಪಾಯಿ ಒಂದು ಟಿಕೆಟು. ನೀವು ಎಷ್ಟು ಜನ ಬಂದರೂ ಅದು ಇಂಟು ಆಗುತ್ತಾ ಹೋಗುತ್ತೆ. ಮತ್ತು ಅದ್ರ ಜೊತೆಗೆ ನಾವು ಏನು ಗುರು ಇದು ನೇಚರು. ಮತ್ತು ಬಿಲೋ 6 ಇಯರ್ಸ್ ಹುಡುಗರುಗಳಿಗೆ ಫ್ರೀ ಆಗಿರುತ್ತೆ ಟಿಕೆಟು. ಬಿಲೋ 6 ಇಯರ್ಸ್ ಅಲ್ವಾ, ಅಂಥವ್ರಿಗೆ ಏನು ಫಾಗಿ ಆಗಿದೆ ಅಂತ ಅಂತೀರಾ. ನೋಡಿ ಇಲ್ಲಿ ಯಾವ ರೇಂಜ್ಗಿದೆ, ಸಗದಾಗಿದೆ. ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ. ಫುಲ್ ಒಂಥರ ಯಾವ ಥರ ಇದೆ ಅಂತಂದರೆ ಬಿಸ್ಲೆ ಘಾಟ್ ಅಂದರೆ ಏನು ಗೊತ್ತಾ, ಬಿಸ್ಲೆ ಘಾಟ್ ಸುಮಾರು ಶೂಟಿಂಗ್ಗಳು ನಡೆದಿದೆ ಇಲ್ಲಿ. ಬಿಸ್ಲೆ ಘಾಟ್ ಅಂತ ಅಂದರೆ ಏನು, ಬಿಸ್ಲೆ ಘಾಟ್ ಅಂತ ಅಂದರೆ ಇಲ್ಲಿಂದ 2 ಕಿಲೋಮೀಟ್ರ್ ದೂರದಲ್ಲಿ ಬಿಸ್ಲೆ ಅನ್ನೋ ಒಂದು ಊರಿದೆ. ಬಿಸ್ಲೆ ಅನ್ನೋ ಒಂದು ಊರು, ಇಲ್ಲಿ ಘಾಟ್ ಸೆಕ್ಷನ್ ಇದೆಯಲ್ಲ ಅದಕ್ಕೋಸ್ಕರ ದಿಸ್ ಈಸ್ ಕಾಲ್ಡ್ ಆಸ್ ಬಿಸ್ಲೆ ಘಾಟ್. ಬಿಸ್ಲೆ ಅಂದರೆ ಊರು, ಘಾಟ್ ಸೆಕ್ಷನ್ ಇರೋದ್ರಿಂದ, ಘಾಟ್ ಆಗಿರೋದ್ರಿಂದ ಇದನ್ನ ಬಿಸ್ಲೆ ಘಾಟ್ ಅಂತ ಕರೀತಾರೆ. ಎಸ್, ಇಲ್ಲಂತೂ ಫುಲ್ ಫಾಗಿ ಆಗಿದೆ. ಯಾವ ಥರ ಫಾಗಿ ಆಗಿ ಅಂತಂದರೆ ನೋಡ್ತಾ ಇರ್ಬೋದು. ಇದೆಲ್ಲ ಫುಲ್ಲು ಯಾವ ಥರ ಇರುತ್ತೆ ಅಂತಂದರೆ ನಮ್ಮ ಸಮ್ಮರ್ ಟೈಮಲ್ಲಿ, ಇದು ರೈನಿ ಸೀಸನ್ ಆಗಿರೋದ್ರಿಂದ ಮಳೆ ಬಂದು ಆ ಥರ ಘಾಟ್ ಉಟ್ಕೊಂಡಿದೆ. ಅದೇ ರೀತಿಲಿ ಚಳಿಗಾಲದಲ್ಲೂ ಅಷ್ಟೇ ಆ ಥರ ವ್ಯೂ ಪಾಯಿಂಟ್ ಸಿಗೋದಿಲ್ಲ. ಇವತ್ತು ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಫುಲ್ಲು ಯಾವ ಥರ ಕ್ಲೌಡ್ಸ್ ಕವರ್ ಆಗಿದೆ ಅಂತ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಯಾವ ಥರ ವ್ಯೂ ಪಾಯಿಂಟ್ ಅಂತ ಅಂದರೆ ಇದು ನೋಡ್ಬೋದು. ಇದೆಲ್ಲ ಬಂದ್ಬಿಟ್ಟು ಪಶ್ಚಿಮ ಘಾಟ್ಸ್. ಇದು ಘಾಟ್ಸಲ್ಲಿ ಒಂದೊಂದು ಸ್ಟೆಪ್ಸ್ ಅಂತ ಇರುತ್ತಲ್ಲ, ಅದೇ ರೀತಿಲಿ ಒಂದೊಂದು ಮೌಂಟನ್ ಇದು. ಮತ್ತು ಇದು 4 ಬೆಟ್ಟಗಳ ನಡುವೆ ಒಂದು ವ್ಯೂ ಇದು, ಓಕೆನಾ? ಯಾವ ಥರ ವ್ಯೂ, 4 ಬೆಟ್ಟಗಳ ನಡುವೆ ಫುಲ್ಲು ಡೀಪ್ ಆಫ್ ದ ಡೀಪ್ ಒಳಗಡೆ ನಾವು ಎಷ್ಟು ನೋಡ್ಬೋದು. ನಾವು ಹತ್ತತ್ರ ನಾವು ಭೂಮಿಯಿಂದ ನಾವು 1,200 ಅಡಿಗಳು ಎತ್ತರ ಮೇಲಿದ್ದೀವಿ. ನೋಡಿ ಇಲ್ಲೊಂದು ಸ್ವಲ್ಪ ಇವಾಗ ಬೆಟ್ಟ ಕಾಣಿಸ್ತಾ ಇದೆ, ಅಲ್ಲೆಲ್ಲ ಮೋಡ ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ ಗಾಳಿಗೆ. ಅದ್ರ ಜೊತೆಗೆ ಇವಾಗ ಒಂದು ಸ್ವಲ್ಪ ಬೆಟ್ಟ ಕಾಣಿಸ್ತಾ ಇದೆ. ಅದೇ ನಾವು ಸಮ್ಮರಲ್ಲಿ ಬಂದರೆ ಫುಲ್ಲು ವ್ಯೂ ಪಾಯಿಂಟ್ ಯಾವ ಥರ ಅಂತ ಅಂದರೆ ಇದು ಬಂದ್ಬಿಟ್ಟು ಪಶ್ಚಿಮ ಘಟ್ಟಗಳಾಗಿರುತ್ತೆ. ವೆಸ್ಟರ್ನ್ ಘಾಟ್ಸ್ ಅಂತಾರಲ್ಲ, ಅದೇ ರೀತಿಲಿ ಇದು ಪಶ್ಚಿಮ ಘಟ್ಟ. ಅದೇ ರೀತಿಲಿ ಏನಂತ ಅಂದರೆ ಇದು ಯಾವ ಥರ ಬಿಸಿಲು ಘಾಟ್ಗೆ ಇದು ಯಾವ ಥರ ವ್ಯೂ ಪಾಯಿಂಟ್ ಆಗುತ್ತೆ ಅಂತ ಅಂದರೆ ನಿಮಗೆ ಮೇ ಬಿ ಸೌಂಡ್ ಕೇಳಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ. ಒಟ್ನಲ್ಲಿ ನನಗೊಂದು ಸ್ವಲ್ಪ ಲೈಟಾಗಿ ಕೇಳಿಸ್ತಾ ಇದೆ. ಕೆಳಗಡೆ ಜಲಪಾತ ಕೂಡ ಇದೆ, ನೀರು ಹರಿತಾ ಇದೆ ಇಲ್ಲಿ. ನೋಡಿ ಅವಾಗಿಂದ ಅಲ್ಲೆಲ್ಲ ಫುಲ್ಲು ಕವರ್ ಆಗೋಗಿತ್ತಲ್ಲ, ಇವಾಗ ಒಂದು ಸ್ವಲ್ಪ ಕ್ಲಿಯರ್ ಆಗ್ತಾ ಹೋಗ್ತಾ ಇದ್ರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಗ್ರೀನರಿ ಆಗಿದೆ ಅಂತ ಅಂದರೆ ನೆಕ್ಸ್ಟ್ ಲೆವೆಲ್.
ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಗೆ ಕಳೆದ ವಿಡಿಯೋದಲ್ಲೂ ನಾನು ಫ್ಲಾಗ್ ಹಾಸ್ಟ್ ಮಾಡಿದೆ. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಫ್ಲಾಗ್ ಹಾಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯದ ಬಾವುಟವನ್ನು ನಾನು ಬಿಸ್ಲೆ ಘಾಟ್ನಲ್ಲಿ ಬಾವುಟವನ್ನ ಹಾರಿಸ್ತಾ ಇದ್ದೀನಿ. ಎಷ್ಟು ನಾನು ಒಬ್ಬನೇ ಹಾರಿಸಲ್ಲ, ಇವತ್ತು ನನ್ನ ಜೊತೆ ಒಂದಷ್ಟು ಕನ್ನಡಿಗರ ಜೊತೆ ನಾನು ಬಾವುಟವನ್ನ ಹಾರಿಸ್ತಾ ಇದ್ದೀನಿ. ಒಳ್ಳೇದ ಫೋಟೋ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ, ಕರ್ನಾಟಕಕ್ಕೆ, ಕರ್ನಾಟಕಕ್ಕೆ, ಕರ್ನಾಟಕಕ್ಕೆ. ಥ್ಯಾಂಕ್ ಯು ಬ್ರೋ. ಕನ್ನಡ ಬೆಳೆಸಿ ಉಳಿಸಿ. ನನಗೊಂದು ವಿಷಯ ಏನ್ ಬೇಜಾರಾಯ್ತು ಅಂತ ಅಂದ್ರೆ, ಮೆಜೆಸ್ಟಿಕ್ ಟರ್ಮಿನಲ್ 3 ಅಲ್ಲಿ ಒಬ್ರು KSRTC ಡ್ರೈವರ್ಗಳು, ಕಂಡಕ್ಟರ್ಸು, ಅಲ್ಲಿರುವಂತ TCಗಳು ಯಾರು ನನ್ಗೆ ಸಪೋರ್ಟ್ ಮಾಡಿಲ್ಲ ಬಾವುಟ ಆರಿಸೋದಿಕ್ಕೆ. ಅದೇ ರೀತಿಯಲ್ಲಿ ಆ ಸಾರಿಗೆ ನನಗೆ ಸಪೋರ್ಟ್ ಮಾಡದೆ ಹೋದ್ರು. ಇವತ್ತು ನಮ್ಮ ಆಟೋ ರಿಕ್ಷಾ ಸಾರಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೆ. ಇವತ್ತು ನಮ್ಮ ಆಟೋ ಡ್ರೈವರ್ ಅಂಕಲ್ ಕೈಲಿ ನಾನು ನಮ್ಮ ಕರ್ನಾಟಕ ಬಾವುಟವನ್ನು ನಾನು ಹಾರಿಸ್ತಾ ಇದ್ದೀನಿ. ಇದಕ್ಕಿಂತ ಖುಷಿ ಪಡುವಂಥ ವಿಷಯ ಬೇರೆ ಏನೂ ಅಲ್ಲ. ಯಾಕಂತ ಅಂದರೆ ನಮ್ಮ ರಾಜ್ಯದ ಬಾವುಟವನ್ನು ಹಾರಿಸೋದಕ್ಕೆ ಅವರು ನಾಚಿಕೆ ಪಟ್ಕೋತಾ ಇದ್ದಾರೆ, ಸಂಕೋಚ ಪಟ್ಕೋತಾ ಇದ್ದಾರೆ. ಏನಂತಕ್ಕೆ ಸಂಕೋಚ ಪಟ್ಕೊಬೇಕು? ಯಾಕಂದರೆ ನಮ್ಮ ರಾಜ್ಯದ ಬಾವುಟ ಗುರು ಇದು. ಒಂದೇ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಂದರೆ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಇದೆ, ಅದೇ ರೀತಿಲಿ ಕೆಳಗಡೆ ಕೂಡ ಒಂದು ವ್ಯೂ ಪಾಯಿಂಟ್ ಇದೆ. ಯಾವ ಥರ ಇದೆ ಬನ್ನಿ ನೋಡೋಣ. ಅದ್ಭುತವಾಗಿದೆ. ಇಲ್ಲ ಬ್ರೋ, 3 ಥರ ವ್ಯೂ ಪಾಯಿಂಟ್ ಇದೆ. ಯಾವ್ಯಾವ ಥರ ಅಂತ ಅಂದರೆ, ಇಲ್ಲಿ ಒಂದಷ್ಟು ಜನ ಕುತ್ಕೊಳ್ಳಿ, ಬಂದು ರೆಸ್ಟ್ ಮಾಡಲಿ ಅಂತಲೂ ಕೂಡ ಒಂದು ಐಡಿಯಾಲಜಿಯಿಂದ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಯಾವ ಥರ ಇದೆ ಅಂತ ಅಂದರೆ, ಸ್ವರ್ಗವೇ ಭೂಮಿಗೆ ಬಂದಂತಿದೆ. ಸ್ವರ್ಗ ಬೇರೆ ಎಲ್ಲೂ ಇಲ್ಲ ಬ್ರೋ, ಬೇರೆ ಎಲ್ಲೂ ಇಲ್ಲ. ಸ್ವರ್ಗ ಅನ್ನೋದು ಭೂಮಿ ಮೇಲೆ ಇದೆ. ಅದರ ಜೊತೆಗೆ ಸಕ್ಕತ್ತಾಗಿದೆ. ಇಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ. ಅದೇ ರೀತಿಲಿ ಇಲ್ಲೂ ಕೂಡ ಒಂದು ವ್ಯೂ ಪಾಯಿಂಟ್ ಇದೆ ಹಿಂದುಗಡೆ. ವಾವ್, ಯಾವ ಥರ ಅಮೇಝಿಂಗ್ ಗುರು, ನೆಕ್ಸ್ಟ್ ಲೆವೆಲ್. ಒಂದು ನಿಮಿಷ ನಾನು ಮಾತಾಡಲ್ಲ, ಹಂಗೆ ಸೌಂಡ್ ಕೇಳಿಸ್ಕೊಳ್ಳಿ ಯಾವ ಥರ ಇದೆ ಅಂತ. ಇನ್ನು ಸದ್ಯಕ್ಕೆ ಅಲ್ಲೆಲ್ಲ ಕವರ್ ಆಗಿತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಆಗಿದೆ ವ್ಯೂ ಮಾತ್ರ. ವಿಸಿಟರ್ಸ್ ಬಂದಿದ್ದಾರೆ, ಫೋಟೋ ತಗೊತಾ ಇದ್ದಾರೆ. ನೋಡಿ, ಇದು ಈ ಕಡೆ ಎಲ್ಲ ಬರ್ತೀರಲ್ವಾ, ಕೆಳಗಡೆ ಎಲ್ಲ ನೋಡಿ. ಈ ಕಡೆ ಎಲ್ಲ ಬಂದಾಗ ದಯವಿಟ್ಟು ಈ ಥರ ಹಾಕಿರ್ತಾರಲ್ಲ, ಇದನ್ನೆಲ್ಲ ಮೀರಿ ಮುಂದೆ ಹೋಗುವಂಥ ಪ್ರಯತ್ನ ಮಾಡಬೇಡಿ. ಯಾಕಂತ ಅಂದರೆ ಇಲ್ಲಿ ಸಾಕಷ್ಟು ಜನ ಪ್ರಾಣಗಳನ್ನು ಕೂಡ ಕಳ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಇದೊಂದು ಹಂಬಲ್ ರಿಕ್ವೆಸ್ಟು. ಎಷ್ಟು ಪ್ರಶಾಂತವಾಗಿದೆ ಅಂತಂದರೆ ಸಕ್ಕತ್ತಾಗಿದೆ, ಅಷ್ಟೇ ಪ್ರಶಾಂತವಾಗಿದೆ. ಇನ್ನೊಂದೇನಂತ ಅಂದರೆ, ಈ ಜಾಗಕ್ಕೆ ಬಂದು ನನಗೆ ಇನ್ನೊಂದೇನಿಸ್ತು ಅಂತ ಅಂದರೆ, ಟೂರಿಸ್ಟರ್ಸ್ ಬಂದಿದ್ದಾರಲ್ಲ, ಸಾಕಷ್ಟು ಟೂರಿಸ್ಟ್ ಪ್ಲೇಸ್ ಹೋಗಿದೆ ನಾನು. ಅಲ್ಲಿ ಏನಂತ ಅಂದರೆ, ಬರ್ತಾರೆ, ಜಾಗನ ಗಲೀಜು ಮಾಡ್ತಾರೆ, ಬರ್ತಾರೆ ಪ್ಲಾಸ್ಟಿಕ್ನ ಎಸಿತಾರೆ, ಬರ್ತಾರೆ ಇನ್ನೊಂದೇನೋ ಒಂದು ಮಾಡೋಗಿರ್ತಾರೆ. ಅದೇ ರೀತಿಲಿ ಇವತ್ತು ನಾನು 20 ರೂಪಾಯಿ ಕೊಟ್ಬಿಟ್ಟು ನಾನು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ನ ನೋಡಿದ್ದು ತುಂಬ ಖುಷಿ ಆಯಿತು. ಯಾಕಂತ ಅಂದರೆ ಅಷ್ಟು ಕ್ಲೀನಾಗಿದೆ ವ್ಯೂ. ಒಬ್ಬ ಟೂರಿಸ್ಟ್ ಬಂದರೂ ಕೂಡ ಒಂದು ಗಲೀಜು ಮಾಡದೇ ಇರೋವಂಥ ಸ್ಪಾಟ್ ಸೂಪರ್ ಆಗಿದೆ ಅಂತ ಅಂದರೆ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟು ಸಖತ್ತಾಗಿದೆ ನೋಡಿ. ನೆಕ್ಸ್ಟ್ ಲೆವೆಲ್ ಆಗಿದೆ ಅಲ್ವಾ. ಇನ್ನೂ ಫಾಗಿ ಆಗ್ಬಿಡ್ತು. ಅಲ್ಲೊಂದು ಸ್ವಲ್ಪ ವ್ಯೂ ಪಾಯಿಂಟಲ್ಲಾದರೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು, ಆದರೆ ಇಲ್ಲಿಂದ ಆಚೆಗೆ ಫುಲ್ ಫಾಗಿ ಆಗೋಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಈ ಥರನೇ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಅಡ್ವೆಂಚರಸ್ ವಿಡಿಯೋನ ಮುಂದೆ ವಿಡಿಯೋದಲ್ಲಿ ತರೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.